ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸಂಗಾತಿಗಳೊಂದಿಗೆ ನಡೆದುಕೊಂಡು ಹೋಗುತ್ತಾ ಇದ್ದರು. ಸ್ವಲ್ಪ ದೂರದಲ್ಲಿ ಜನರು ಗುಂಪು ಸೇರಿರುವುದನ್ನು ಗಮನಿಸಿದರು. ಪ್ರವಾದಿ ಮುಹಮ್ಮದರು ತಮ್ಮ ಸಂಗಡಿಗರೊಂದಿಗೆ ಪ್ರಶ್ನಿಸಿದರು, ಅಲ್ಲೇಕೆ ಜನರು ಒಟ್ಟು ಸೇರಿದ್ದಾರೆ, ಅಲ್ಲೇನು ನಡೆಯುತ್ತಿದೆ ಎಂದು. ಆಗ ಓರ್ವ ವ್ಯಕ್ತಿ ಉತ್ತರಿಸಿದರು, ಅಲ್ಲಿ ಗೋರಿಯನ್ನು ಸಿದ್ಧಪಡಿಸಲಾಗುತ್ತಾ ಇದೆ ಎಂದು. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದರು ಸ್ವಲ್ಪ ವಿಚಲಿತರಾದರು ಮತ್ತು ತಮ್ಮ ಅನುಯಾಯಿಗಳನ್ನು ಹಿಂದಿಕ್ಕಿ ವೇಗವಾಗಿ ಅವರು ಆ ಸ್ಥಳವನ್ನು ತಲುಪಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಗೋರಿಯ ಬಳಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡರು ಮತ್ತು ಅಲ್ಲಿಯ ನೆಲ ಒದ್ದೆಯಾಗುವವರೆಗೆ ಅತ್ತರು. ಬಳಿಕ ನಮ್ಮನ್ನುದ್ದೇಶಿಸಿ ಹೀಗೆಂದರು, ಈ ರೀತಿಯ ಒಂದು ಪ್ರಯಾಣಕ್ಕಾಗಿ ನೀವು ಸಿದ್ಧತೆಯನ್ನು ನಡೆಸಿರಿ. ಇಲ್ಲಿ ಈ ಪ್ರಯಾಣ ಎಂದು ಹೇಳಲಾಗಿರುವಂತಹದ್ದು ಮರಣದ ಕುರಿತು. ಮರಣ ಒಂದು ವಾಸ್ತವಿಕತೆಯಾಗಿದೆ. ಜೀವನವು ಎಷ್ಟು ಸತ್ಯವೋ ಮರಣವೂ ಅಷ್ಟೇ ಸತ್ಯವಾಗಿದೆ. ಮರಣ ಅಪ್ರಿಯ ಸತ್ಯವಾಗಿದೆ. ಈ ಲೋಕದಲ್ಲಿ ಜನಿಸಿ ಬಂದಂತಹ ಪ್ರತಿಯೊಂದು ಜೀವಿಗೂ ಮರಣವಿದೆ. ಕುಲ್ಲು ನಫ್ಸಿನ್ ಜಾಯಿಕತುಲ್ ಮೌತ್, ಪ್ರತಿಯೊಂದು ಜೀವಿಯು ಮರಣದ ರುಚಿಯನ್ನು ಸವಿಯಲಿಕ್ಕಿದೆ ಎಂಬುದಾಗಿ ಪವಿತ್ರ ಕುರಾನ್ ನಮಗೆ ಕಲಿಸಿಕೊಡುತ್ತದೆ.